ನಾನು ಎಂದೂ ಸಹ ಕೃಷಿ ಕಾಲೇಜನ್ನು ಮಂಡ್ಯಗೆ ಕೊಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ ಈ ಕ್ಷಣದವರೆಗೆ. ರೇವಣ್ಣ ಅವರು ಮಾತನಾಡಿರ್ಬೋದು. ರೇವಣ್ಣ 15 ವರ್ಷದಿಂದ ಹಾಸನದಲ್ಲಿ ಕೃಷಿ ಕಾಲೇಜನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಹಲವಾರು ಇನ್ಫ್ರಾಸ್ಟ್ರಕ್ಚರ್ಗಳನ್ನು 15 ವರ್ಷದಿಂದ ಮಾಡ್ಕೊಂಡಿದ್ದಾರೆ. ಅದನ್ನು ಅಫಿಲಿಯೇಷನ್ನು ಬೆಂಗಳೂರು ಯೂನಿವರ್ಸಿಟಿಗೆ JKVK ಕೊಟ್ಕೊಂಡವ್ರೆ. ಅದು 15 ವರ್ಷದಿಂದ ಆಗಿರೋದು. ಅದನ್ನು ಇವರು ಈಗ ಬೇರೆ ಜಿಲ್ಲೆಗಳನ್ನು ಇದಕ್ಕೆ ಸೇರಿಸಬೇಕು ಅಂತ ಏನಿದ್ದಾರೆ. ಒಂದು ಕಡೆ ಸ್ಟಾರ್ಟಿಂಗ್ನಲ್ಲಿ ವೀರಾವೇಶದಲ್ಲಿ ಮಾಡಿ ಆಮೇಲೆ ದುಡ್ಡು ಕೊಡದೆ ಇವತ್ತು ಯಾವ್ಯಾವ ವಿಶ್ವವಿದ್ಯಾನಿಲಯಗಳು ಎಲ್ಲಿಗೆ ಬಂದು ನಿಂತವೆ? ಲೆಕ್ಚರರ್ಗಳಿಲ್ಲ, ಕೆಲಸ ಮಾಡಿದ್ರೆ ದುಡ್ಡಿಲ್ಲ. ನಾನು VC ಫಾರಮ್ಮು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಅಲ್ಲಿ ಒಂದು ರೆಸಿಡೆನ್ಷಿಯಲ್ ಕ್ವಾರ್ಟರ್ಸ್ಗಳು ಮಾಡಿ ರೈತರನ್ನ ಇಡೀ ರಾಜ್ಯದಿಂದ ಕರ್ಕೊಂಬಂದು ಟ್ರೈನ್ ಅಪ್ ಮಾಡಿ ಈ ಆಧುನಿಕ ಪದ್ಧತಿಗೆ, ಕೃಷಿ ಪದ್ಧತಿಗೆ ಕೆಲವು ಪ್ರೋಗ್ರಾಮ್ನ ಅನೌನ್ಸ್ ಮಾಡಿದೆ. ನಾನು ಇಳಿತಿದ್ದಂಗೆ ಎಲ್ಲ ಮುಗಿದೋಯ್ತು. ಇಲ್ಲಿವರೆಗೆ ಆ ಒಂದು VC ಫಾರಮ್ನ ಏನಿಗೆ ಬೆಳೆಸಿದ್ದೀರಪ್ಪ? ನಾ ಪಾಪ ಇವರೇ ಅಂತ ಇನ್ಯಾರು ಮಾಡೇ ಇಲ್ವಂತೆ. ಕನ್ನಡಿಗರ ವಾಣಿ, ಇದು ನಿಮ್ಮ ವಾಣಿ. ಇಂತಹ 10 ಹಲವು ಸುದ್ದಿಗಳಿಗಾಗಿ ಕನ್ನಡಿಗರ ವಾಣಿ ಫೇಸ್ಬುಕ್, ಇನ್ಸ್ಟಾಗ್ರಾಂ, ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.